ಕುಮಾರಸ್ವಾಮಿ ಅರ್ಥ ಮಾಡ್ಕೊಂಡ್ರಿ ಕೇವಲ ಮಾತಾಡ್ತಾರೆ ಕೌಂಟರ್ ಕೊಡಿರ ನೀವು. ಇವತ್ತು ನಮ್ಮ ನಾಯಕರಾದಂತಹ ಕುಮಾರಣ್ಣ ಮಾತಾಡಿರೋದು ಕೇವಲ ಒಕ್ಕಲಿಗರ ಮಟ್ಟಕ್ಕಷ್ಟೇ ಅಲ್ಲ. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಒಬ್ಬರು ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಾರೆ, ಇನ್ನೊಬ್ರು ಲಿಂಗಾಯತ ಪರವಾಗಿ ಇನ್ನೊಬ್ಬ ಸ್ವಾಮೀಜಿ ಮಾತಾಡ್ತಾರೆ, ಉಮೇಶ್ ಅವರೇ ದಲಿತರ ಪರವಾಗಿ ಇನ್ನೊಬ್ರು ಸ್ವಾಮೀಜಿ ಅವರು ಮಾತಾಡ್ತಾರೆ. ನಾನು ಹೇಳ್ತಾ ಇರೋದು ನಮ್ಮ ತೇಜಸ್ ಅವರು ಹೇಳ್ತಾರಲ್ಲ, ಕೇವಲ ಎಲ್ಲಾ ವಿಚಾರಕ್ಕೂ ಮಾತಾಡಬೇಕು. ಇಲ್ಲ ಕುಮಾರಣ್ಣ ಹೇಳಿದ ಅರ್ಥ ಇದೆ, ಕೇವಲ ರಾಜಕೀಯ ಸಂದಿಗ್ಧ ಪರಿಸ್ಥಿತಿ ಮಾತ್ರ ಸ್ವಾಮೀಜಿಗಳು ಧ್ವನಿ ಎತ್ತುವಂತ ಅವಶ್ಯಕತೆ ಇಲ್ಲ. ಇದು ಕೇವಲ ಒಕ್ಕಲಿಗ ಸ್ವಾಮೀಜಿನ ಟಾರ್ಗೆಟ್ ಮಾಡಿ ಕುಮಾರಣ್ಣ ಎಲ್ಲೂ ಹೇಳಿಲ್ಲ. ನೀವು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ. ಅವ್ರು ಹೇಳಿದ್ರೇನೋ ಭಕ್ತರ ಅಭಿಪ್ರಾಯ, ಮಠದ ಅಭಿಪ್ರಾಯ ಇಲ್ಲ, ಮಠದ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಸ್ವಾಮೀಜಿ ಅವರು ಹೇಳಿರೋದೇನೋ ಅನೇಕ ಭಕ್ತರು ನಮಗೆ ಮಠಕ್ಕೆ ಬರ್ತಾ ಇದ್ದಾರೆ, ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನು ನಾವು ಮಕ್ಕಳಿಗೆ ಅನ್ಯಾಯ ಮಾಡಿರುವಂತದ್ದು ಅದನ್ನು ಸಮುದಾಯದಲ್ಲಿ ಕೇಳ್ತಾ ಇದ್ರೆ ಹೊರತು ಸ್ವಾಮೀಜಿ ಅವರು ಬಂದು ಆದಿಚುಂಚನಗಿರಿ ಮಠ ಪ್ರಕಟಣೆಯನ್ನು ಎಲ್ಲೂ ಕೊಟ್ಟಿಲ್ಲ. ಸ್ವಾಮೀಜಿ ಅವರು ಕುಮಾರಣ್ಣ ಕೆಳಗಡೆ ಇಳಿಸಿದಾಗ ನಿಮಗೆ ಒಟ್ಟು ಮಾಡಿದ್ದು ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಬೀಳಿಸಿರಲ್ಲ ಕುಮಾರಸ್ವಾಮಿ ಅವರು ಕೆಳಗಿಳಿಸ್ತಾ ಸಂಘನೂ ಇದ್ದು ಸ್ವಾಮೀಜಿ ಇದ್ರು ಎಲ್ಲವೂ ಇದ್ರು. ಒಕ್ಕಲಿಗ ಸಂಘ ಬೇಕಾ ನಿಮ್ಗೆ? ಸಾವಿರಾರು ವರ್ಷಗಳಿಂದ ನೀವು ಬೆಳೆಸ್ಕೊಂಡಂತಲ್ಲ ನಿಮ್ಮ ಮನೆಗೆ ಬೆಳೆಸ್ತಾರೆ, ಬೆಳೆಸ್ತಾರೆ, ಯಾವ ಸಂದರ್ಭದಲ್ಲಿ ಯಾವ ನಾಯಕರು ಬೆಳೆಸ್ತಾರೆ. ಇದಕ್ಕಂತ ಕುಮಾರಸ್ವಾಮಿ ಸತೀಶ್ ಪುಣ್ಯಕ್ಕೆ ಟೈಮ್ ಆದ್ರೂ ಕೊಟ್ರಿ. ಏನಂತಂದ್ರೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ನಾವು ಸಂವಿಧಾನವನ್ನ ಅಳವಡಿಕೆ ಮಾಡ್ಕೊಂಡಿದೀವಿ. ಅದರ ಭಾಗವಾಗಿ ಚುನಾವಣಾ ಪ್ರಕ್ರಿಯೆಗಳನ್ನ, ಚುನಾವಣಾ ಪ್ರಜಾಪ್ರಭುತ್ವ ದೇಶಗಳನ್ನಾಗಿ ನಾವು ಏನೋ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿರ್ಬೋದು, ಮತ್ತೆ ಬೇರೆ ಬೇರೆ ಶಾಸಕರನ್ನ ಹೇಗೆ ಆಯ್ಕೆ ಮಾಡ್ಕೋತೀವಿ ಅನ್ನುವಂಥದ್ದೆಲ್ಲ ಪ್ರಜಾಪ್ರಭುತ್ವದ ಪ್ರಕ್ರಿಯೆ. ನಾವು ಹಿಂದೆ ರಾಜಪ್ರಭುತ್ವದಲ್ಲಿದ್ವಿ, ಅದಕ್ಕಿಂತ ಹಿಂದೆ ಧರ್ಮಪ್ರಭುತ್ವದಲ್ಲಿದ್ವಿ. ಅದೆರಡೂ ಕೂಡ ಬೇಡ ಅನ್ನುವ ಕಾರಣಕ್ಕಾಗಿನೇ ನಾವು ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿ ನಾವು 56 ಅಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡಿದೀವಿ. ಅದರ ಭಾಗವಾಗಿನೇ ನಡೆಯುವಂತಹ ಪ್ರೋಸೆಸ್ ಇದು. ಯಾವ ಒಬ್ಬ ಸ್ವಾಮೀಜಿ ಕೂಡ ಹೇಳಿದ ತಕ್ಷಣ, ನಟರಾಜಗೌಡರು ಅದನ್ನೇ ಹೇಳಿದ್ರು ಮೊದಲಿಗೆ, ಯಾವ ಒಬ್ಬ ಸ್ವಾಮೀಜಿ ಹೇಳಿದ ತಕ್ಷಣ, ಯಾರೇ ಆಗಿರ್ಬೋದು, ಅದು ಕುರುಬರ ಸ್ವಾಮೀಜಿ ಇರ್ಬೋದು, ಒಕ್ಕಲಿಗರ ಸ್ವಾಮೀಜಿ ಇರ್ಬೋದು, ಅಥವಾ ಲಿಂಗಾಯತ ಸ್ವಾಮೀಜಿಗಳು, ಅವ್ರು ಹೇಳಿದ ತಕ್ಷಣ ಏನ್ ರಾಜಕೀಯದಲ್ಲಿ ದೊಡ್ಡ ಪಲ್ಲಟ ಆಗ್ಬಿಡುತ್ತೆ, ದೊಡ್ಡ ಮಟ್ಟದ ಚೇಂಜಸ್ ಆಗ್ಬಿಡುತ್ತೆ ಅನ್ನುವಂಥದ್ದು ಯಾವುದೂ ಅಲ್ಲ. ಆದ್ರೆ ಈ ಮಠ ಪರಂಪರೆ ಇದೆಯಲ್ಲ ದೇಶದಲ್ಲಿ, ಭಾರತ ದೇಶದಲ್ಲಿ ಮಠ ಪರಂಪರೆ ಅನ್ನುವಂಥದ್ದು ಶತಶತಮಾನಗಳಿಂದ ಕೂಡ ಬಂದಿದೆ. ಅದರ ಸೇವೆಗಳು ಕೂಡ ಬರ್ತಾ ಹೋಗ್ತಾ ಇದ್ದಾವೆ. ನನಗೆ ಹೇಳಲಿಕ್ಕಿರುವಂತದ್ದು, ಈ ರೀತಿಯಾದಂತಹ ರಾಜಕೀಯ ಒಳಗಡೆ ಧರ್ಮ ಬರುವಂತದ್ದು ಇದೆಯಲ್ಲ, ಅದನ್ನು ಖಂಡಿತವಾಗೂ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ನಾನು ಅದನ್ನು ಖಂಡಿತವಾಗಿ ಅದನ್ನು ಖಂಡಿಸ್ತೀನಿ. ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು. ಯಾಕೆ ಅಂತಂದ್ರೆ ಸ್ವಾಮೀಜಿಗಳ ಕರ್ತವ್ಯ ಏನು ಅನ್ನುವಂಥದ್ದು ಇವತ್ತು ಮುಖ್ಯವಾದಂತಹ ಚರ್ಚೆ ಆಗಬೇಕಾಗಿರುವಂತದ್ದು. ಸಲಹೆಗಳನ್ನು ಕೊಡ್ಲಿ ಸ್ವಾಮೀಜಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಸಲಹೆಗಳನ್ನು ಕೊಡ್ಲಿ, ಹೆಲ್ತ್ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಸಲಹೆಗಳನ್ನು ಕೊಡ್ಲಿ, ಸಾಂಸ್ಕೃತಿಕವಾಗಿ ಅವರು ರಾಜಕಾರಣ ಮಾಡಲಿ. ಆದ್ರೆ ಚುನಾವಣಾ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಒಳಗಡೆ ಇಂಥವರೇ ಮುಖ್ಯಮಂತ್ರಿ ಆಗಬೇಕು, ಇಂಥವರೇ ಶಾಸಕರಾಗಬೇಕು, ಇಂಥವ್ರನ್ನ ಮಂತ್ರಿ ಮಾಡದೇ ಇದ್ರೆ ನಿಮ್ಮನ್ನ ನಿರ್ನಾಮ ಮಾಡಿಬಿಡ್ತೀವಿ ಅನ್ನುವಂತ ಯಾವುದೇ ಸ್ವಾಮೀಜಿಗಳು ಇರ್ಬೋದು. ಅದರಲ್ಲೂ ವಿತ್ ಕೋಟ್ ಸ್ವಯಂ ಘೋಷಿತ ಮೇಲ್ಜಾತಿಗಳ ಇರುವಂತಹ ಸ್ವಾಮೀಜಿಗಳು ನಿಮ್ಮ ಪ್ರಶ್ನೆಗೆ ಬಸವರಾಜ್ ದೇವರು ಉತ್ತರ ಕೊಡಿ. ನಿಮ್ಮ ಪ್ರಶ್ನೆಗೆ ತೇಜಸ್ಗೌಡ ಬಸವರಾಜ್ ದೇವರು ಉತ್ತರ ಕೊಡಿ. ಪ್ರಶ್ನೆಗೆ ಬಸವರಾಜ್ ದೇವರು ಬಸವರಾಜ್ ಅವರು ಉತ್ತರ ಕೊಡ್ಲಿ. ಸತೀಶ್ ಅವರು ರೇಸ್ ಮಾಡಿದಂತ ಎಲ್ಲಾ ಪ್ರಶ್ನೆಗಳು, ತೇಜಸ್ ಗೌಡರು ರೇಸ್ ಮಾಡಿದಂತ ಪ್ರಶ್ನೆಗಳನ್ನ ಬಸವರಾಜ್ ದೇವರು ಸ್ವಾಮೀಜಿಗಳೇ ಕೇಳಿಸ್ಕೊಂಡಿದ್ದೀರಿ. ಅದಕ್ಕೆ ಉತ್ತರ ಬೇಕು ನಿಮ್ಮಿಂದ. ಅದರ ಸಹಜವಾಗಿ
ಧಾರ್ಮಿಕ ಮುಖಂಡರುಗಳು ಧಾರ್ಮಿಕ ಸಂಸ್ಕಾರ, ಪ್ರವಚನ, ದೀಕ್ಷೆ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ತಕ್ಕಂಥದ್ದು, ಆಮೇಲೆ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ದೇಶದ ಹಿತಾಭಿವೃದ್ಧಿ ಕಾರ್ಯಕ್ರಮಗಳು ಏನೇನಾಗಬೇಕು ಅನ್ನೋದನ್ನ ಅವರು ಚಿಂತನೆ ಮಾಡ್ತಿರ್ತಾರ. ಆದ್ರೆ ಅವ್ರ ಮಾರ್ಗದರ್ಶನ ಅದು ರಾಜಕೀಯವಾಗಿ ಇರಬಹುದು ಅಥವಾ ಸಾಮಾಜಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು ಸಲಹೆಗಳು ಕೊಡೋದೇನು ತಪ್ಪಲ್ಲ. ಆದ್ರೆ ಅವು ಸಲಹೆಗಳು ಅಂತಿಮ ಅಂತ ನೀವ್ ಯಾಕೆ ತಿಳ್ಕೊಳ್ತೀರಿ? ಇವರೆಲ್ಲ ಯಾಕೆ ತಿಳ್ಕೊಳ್ತಾರ? ಅವರು ಸಹಜವಾಗಿನ ಮಾತಾಡ್ತಾರ, ಸಹಜವಾಗಿನ ಮಾರ್ಗದರ್ಶನ ಮಾಡ್ತಾರ. ಆಮೇಲೆ ಅದನ್ನ ನೀವು ತಗೊಳ್ತಕ್ಕಂಥದ್ದು ಅಥವಾ ಸ್ವೀಕಾರ ಮಾಡ್ತಕ್ಕಂಥದ್ದು, ತಿರಸ್ಕಾರ ಮಾಡ್ತಕ್ಕಂಥದ್ದು ನಿಮಗ್ ಬಿಟ್ಟಿದ್ದು. ಅದು ಆ ತರ ಪ್ರಶ್ನೆ ಅಲ್ಲ. ಒಟ್ಟು ನಮ್ಮ ಪ್ರದೇಶ ಅಥವಾ ನಮ್ಮ ಕರ್ನಾಟಕದ ಕಾರ್ಯಕ್ರಮಗಳು ಹೆಂಗಿರ್ಬೇಕು, ಯಾವುದೇ ಕ್ಷೇತ್ರದಲ್ಲಿ ಹಿನ್ನಡೆ ಆಗಬಾರ್ದು, ಪ್ರಗತಿ ಆಗಬೇಕು, ಎಲ್ಲಾ ದೃಷ್ಟಿಯಿಂದನೂ ಭಾರತ ದೇಶದೊಳಗ ನಮ್ಮ ಕರ್ನಾಟಕ ನಂಬರ್ 1 ಆಗಬೇಕು ಅನ್ನುವ ಭಾವನೆ ಇಟ್ಕೊಂಡು ಕೆಲವು ಮಠಾಧೀಶರು ಅವರ ಭಾವನೆಗಳನ್ನು ಹಂಚಿರಬಹುದು. ಆದ್ರ ಆ ರೀತಿ ಇದು ತಿರಸ್ಕಾರ ಮಾಡಬೇಕು ನೀವು ಮಾತಾಡಿದ್ರಲ್ಲ ಸಿದ್ದರಾಮಯ್ಯ ಪರವಾಗಿ ಅಂತಕ್ಕಂಥದ್ದು. ಬಸವರಾಜ ಸ್ವಾಮಿಗಳ ನೀವು ಕೂಡ ಮಾತಾಡಿದ್ರಿ, ಕೆಲವು ಮಠಾಧೀಶರು ಯಾಕೆ ನೀವು ಮಾತಾಡಿದ್ರಿ? ಅದು ಸಹಜವಾಗಿ, ಯಾಕಂದ್ರ ಅಲ್ಲ ನಾವು ಮಾತಾಡ್ತೇವೆ. ಆದ್ರ ಶತಶತಮಾನವಾಗಿ ಯಾರಿಗೆ ಧ್ವನಿ ಇಲ್ವೋ ಅಥವಾ ಯಾವ ವಲಯಕ್ಕೆ ನಿರ್ಲಕ್ಷ್ಯ ಮಾಡಿತ್ತೋ ಅಂತ ಒಂದು ಶಕ್ತಿ ಅಥವಾ ಅಂತ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಏನಂತಂದ್ರೆ ಸಾಮಾಜಿಕ ನ್ಯಾಯ ಮಠಾಧೀಶರುಗಳ ಕೆಲಸ ಏನು, ಆಧಾರದ ಮೇಲೆ ಸ್ವಾಮೀಜಿಗಳ ಕೆಲಸ ಏನು, ಅದು ಮಾರ್ಗದರ್ಶನ ಕೊಡೋದು, ಸಲಹೆ ಕೊಡೋದು, ಇದು ತಪ್ಪು, ಇದು ಸರಿ ಅಂತ ಹೇಳೋದು. ಆದ್ರೆ ಪರ್ಟಿಕ್ಯುಲರ್ ಆಗಿ ಸಮುದಾಯದ ಪರವಾಗಿ ಬ್ಯಾಟ್ ಬೀಸೋದು ಅಂತಂದ್ರೆ ನೀವು ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಒಂದ್ ನಿಮಿಷ ಬರ್ತೀನಿ ಗೌಡ್ರೆ, ಒಂದ್ ನಿಮಿಷ. ಅಲ್ಲ, ಸಮುದಾಯ ಅಂತಂದ್ರ ಹಸದ ಅಂತವರದು ಬೇರೆ, ಉಂಡವರ ಗೊಂಡಿರ್ತಕ್ಕಂಥ ಸಮುದಾಯಗಳಿಗೆ ಆ ಕಾರ್ಯಕ್ರಮಗಳು ತಲುಪಬೇಕಂತ ಹೇಳಿ ಸರ್ಕಾರದ ಒಂದು ಆಲೋಚನೆಗಳು ಕೂಡ ಆ ವರ್ಗಗಳಿಗೆ ಹಿತಾಸಕ್ತಿ ಇರುವುದರಿಂದ ಅದನ್ನು ಪರಿಪೂರ್ಣತೆ ಆಗಲಿ ಅನ್ನೋ ಭಾವನೆಯಿಂದ ಎಲ್ಲಾ ವಿಚಾರದಲ್ಲೂ ಬರ್ಬೇಕಲ್ವಾ ಸ್ವಾಮಿಗಳೇ? ಯಾವ ವರ್ಗಕ್ಕೆ, ಎಲ್ಲಾ ವರ್ಗಗಳಿಗೂ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಎಲ್ಲ ವರ್ಗದ ಪರವಾಗಿ ಸ್ವಾಮೀಜಿಗಳು ಇರಬೇಕು. ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಯಾಕೆ ಬರಬೇಕು? ಈ ಉದಾಹರಣೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಬಂದ್ಬಿಡೋದು. ಅಲ್ಲ, ಹೌದು. ಒಕ್ಕಲಿಗ ಸಮುದಾಯದವರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗಲೂ ಕುರುಬ ಸಮುದಾಯದವರು ಬರಬೇಕು. ಬೇರೆ ಸಮುದಾಯದವರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗಲೂ ಸ್ವಾಮಿಗಳು ಬರಬೇಕು. ಇಲ್ಲ, ಮಾರ್ಗದರ್ಶನ ಕೊಡಿ, ಸಲಹೆ ಕೊಡಿ, ಆಧ್ಯಾತ್ಮಿಕತೆಯ ಸಂಸ್ಕಾರದ ವಿಚಾರವನ್ನ ನೀವು ಪಸರಿಸಿ. ಅದನ್ನ ಬಿಟ್ಟು ರಾಜಕಾರಣದ ವಿಚಾರ ಯಾಕೆ ಬೇಕು? ಇಲ್ಲ, ಕೇಳಿ. ಇಲ್ಲ, ಒಂದ್ ನಿಮಿಷ ಸ್ವಾಮಿ ಮಾತಾಡಲಿ, ನಿಜಗೊಡ್ರೆ ಕೊಡ್ತೀನಿ, ಟೈಮ್ ಕೊಡ್ತೀನಿ ನಿಮಗೆ. ರಾಜಕಾರಣ ಯಾವತ್ತು ಅದು ಒಂದು ಭಾಗವಾಗಿ